ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಗೌನ್ನ ಯಾವ ರೀತಿ ಸ್ಟಿಚ್ ಮಾಡೋದು, ಅದು ಸ್ಯಾರಿಲಿ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಟ್ಟಿಂಗ್ ಮಾತ್ರ ತಿಳಿಸ್ಕೊಡ್ತಾ ಇರೋದು. ಈ ಕಟ್ಟಿಂಗ್ ಬಂದು ಸ್ಯಾರಿಲಿ ಕಟ್ ಮಾಡ್ತಿರೋದು. ಹಾಗಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಹಾಕೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಸೀರೆನ ಈ ಥರ ಹಾಕ್ಕೊಂಡು ಫುಲ್ ಅಂದರೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಡಬಲ್ ಫೋಲ್ಡಲ್ಲಿದೆ. ಆ ಥರ ಡಬಲ್ ಫೋಲ್ಡ್ ಮಾಡಾದಮೇಲೆ ಈ ಥರ ಕೋನ್ ಟೈಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ನಿಮಗೆ ಬಾರ್ಡರು ಬೇಡ ಅಂದರೆ ಅದನ್ನು ಕಟ್ ಮಾಡಿ ಫಸ್ಟೇ ತೆಗಿಬೇಕು. ಆನಂತರ ನೀವು ಫೋಲ್ಡಿಂಗ್ ಮಾಡ್ಕೋಬೇಕು. ಫಸ್ಟ್ ಈ ಥರ ಡಬಲ್ ಫೋಲ್ಡ್ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ಮದು ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಥರ ಮಾರ್ಕ್ ಆದಮೇಲೆ ನಿಮಗೆ ಲೆಂತು ಏನು ಬೇಕು ಅದನ್ನು ಈ ಥರ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡ್ಕೋಬೇಕು. ಆ ಟ್ರಯಾಂಗಲ್ ಶೇಪ್ ಸುತ್ತಲೂ ನೀವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಫಸ್ಟು ಸೊಂಟ ಸುತ್ತಳತೆ ಯಾವ ರೀತಿ ತೊಗೋಬೇಕಂದ್ರೆ ನಿಮ್ಮದು ಫುಲ್ಲು ಸೊಂಟ ಸುತ್ತಳತೆ ಮೆಜರ್ಮೆಂಟ್ ಮಾಡ್ಕೋಬೇಕು. ಅದನ್ನು ಡಿವೈಡೆಡ್ ಬೈ 4 ಮಾಡಬೇಕು. ನಿಮ್ಗೇನು ಮೆಜರ್ಮೆಂಟ್ ಬರುತ್ತೆ ಅದರಲ್ಲಿ ಒಂದು ಭಾಗ ಮಾತ್ರ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದರಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೋಬೇಕು ನಾವು. ಮತ್ತು ಇಲ್ಲಿ ಸ್ಟಿಚಿಂಗನ್ನು ಸೇರಿಸಿ ನಿಮ್ಮದು ಲೆಂತು ಸೇರಿಸಿ ಆ್ಯಡ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಬೇಕು ಗೌನಲ್ಲೂ, ಕೆಳಗಡೆ 1.5 ಅಂದರೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನಿಮ್ಮದು ಲೆಂತ್ ಏನಿದೆ ಅದಕ್ಕೆ 1.5ನ ಆ್ಯಡ್ ಮಾಡಿ ತೊಗೋಬೇಕು. ಈ ಥರ ಮಾರ್ಕ್ ಮಾಡಾದಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ನಾವೆಲ್ಲಿ ಮಾರ್ಕಿಂಗ್ ಮಾಡಿರ್ತೀವಿ ಅಲ್ಲೇ ಕರೆಕ್ಟಾಗಿ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ತಗೊಂಡಾದ್ಮೇಲೆ ನಿಮ್ಮದು ಗೌನು ಈ ಥರ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ನೀವು ಸ್ಟಿಚ್ ಮಾಡಾದಮೇಲೆ ಈ ಥರ ಫ್ರಿಲ್ ಬರುತ್ತೆ. ಕೆಳಗಡೆ ಬೇಕಂದರೆ ನೀವು ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೋದು. ಈ ಥರ ಕೆಳಗಡೆ ಸೈಡ್ ಲಂಗ ಕಟ್ ಮಾಡಾದಮೇಲೆ ಮೇಲ್ಗಡೆ ಸೈಡು ನಾವು ಬ್ಲೌಸ್ಗೆ ಯಾವ ರೀತಿ ಮೆಜರ್ಮೆಂಟ್ನ ತಗೊಂಡು ಕಟ್ ಮಾಡ್ತೀವೋ ಆ ಥರ ಇಲ್ಲಿ ಮೆಜರ್ಮೆಂಟ್ನ ತಗೋಬೇಕು. ನಿಮ್ಮದು ಲೆಂತ್ ಏನು ಬರುತ್ತೆ 15, 16 ಆ ಥರ ತಗೊಂಡಾದಮೇಲೆ ನಾವು ಬೋಟ್ ನೆಕ್ಗೆ ಯಾವ ರೀತಿ ಮೆಜರ್ಮೆಂಟ್ನ ತಗೋತೀವಿ ಆ ಥರ ತಗೊಳ್ಳಿ. ಅಲ್ಲಿ ಕೆಳಗಡೆ ಬೆಲ್ಟ್ ಟೈಪು ಬರೋಕ್ಕೋಸ್ಕರ ನಾವು ಅಲ್ಲೇ ಕರೆಕ್ಟಾಗಿ ಮೆಜರ್ಮೆಂಟ್ ತಗೋತಾ ಇದ್ದೀವಿ. ಈ ಥರ ಕರೆಕ್ಟಾಗಿ ನಿಮ್ಮದು ಹೈಟು ಏನು ಬೇಕು ಮೇಲ್ಗಡೆ ಸೈಡ್ದು ಬ್ಲೌಸ್ ಮೆಜರ್ಮೆಂಟಲ್ಲಿ ನಾವು ಯಾವ ರೀತಿ ತಗೋತೀವೋ ಆ ಥರ ತಗೊಂಡು ಮಾರ್ಕ್ ಮಾಡಿ ಆನಂತರ ಕಟ್ ಮಾಡಿ. ಪ್ರಿನ್ಸ್ ಕಟ್ ಟೈಪು ಕಟ್ ಮಾಡ್ಬೋದು, ಮತ್ತು ಬೋಟ್ ನೆಕ್ ಟೈಪು ಕಟ್ ಮಾಡ್ಬೋದು. ಇಲ್ಲಿ ಬೋಟ್ ನೆಕ್ ಟೈಪು ಮೆಜರ್ಮೆಂಟ್ ತಗೋತಾ ಇದ್ದೀವಿ. ತಗೊಂಡು ಈ ಥರ ಮಾರ್ಕಿಂಗ್ ಮಾಡಿ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ, ವೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ, ನಾವು ಆವಾಗಲೇ ಕೆಳಗಡೆ ಲಂಗಕ್ಕೆ ಏನು ವೆಸ್ಟ್ ಮೆಜರ್ಮೆಂಟ್ನ ತಗೊಂಡಿರ್ತೀವಿ ಅದನ್ನು ಅಳತೆ ಮಾಡಿ ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ ತಗೋಬೇಕು. ಮತ್ತು 1.5 ಇಂಚನ್ನು ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡಿ, ಇಲ್ಲಾಂದರೆ 1 ಇಂಚ್ ಎಕ್ಸ್ಟ್ರಾ ಸಾಕು. ಅಂದರೆ 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಅಲ್ಲಿ ಡಾಟ್ ಪಾಯಿಂಟ್ ಇಡಬೇಕಾಗುತ್ತೆ, ಅದಕ್ಕೋಸ್ಕರ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋತೀವಿ. ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ನ ನೋಡಿ ಮೆಜರ್ಮೆಂಟ್ ತೊಗೊಳ್ಳಿ. ಅದಾದಮೇಲೆ ಶೇಪ್ ಕೊಟ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕು ಬ್ಯಾಕು ಫ್ರಂಟು ಡಿಸೈನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಾವು ಬ್ಲೌಸ್ಗೆ ಯಾವ ರೀತಿ ಮೆಜರ್ಮೆಂಟ ಕೊಟ್ಟು ಕಟ್ ಮಾಡ್ತೀವೋ ಅದೇ ರೀತಿ ಇದಕ್ಕೂ ಕಟ್ ಮಾಡ್ಕೋಬೇಕು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವೀಡಿಯೋಸ್ನ ನೋಡಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಈ ಥರ ಬೋಟ್ ನೆಕ್ಗೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೋಡಿ ಡಿಸೈನ್ ಕೊಟ್ಕೊಳ್ಳಿ.
ತುಂಬ ಈಸಿ ಇರುತ್ತೆ, ಏನು ಕಷ್ಟ ಏನೂ ಅನಿಸಲ್ಲ. ಇದಕ್ಕೆ ಯಾವುದೇ ಥರ ನರಿಗೆ ಗಿರಿಗೆ ಏನೂ ಕೊಡೋ ಥರ ಇಲ್ಲ. ನರಿಗೆ ಕೊಟ್ಟು ಹೊಲ್ಕೋತೀನಿ ಅಂದರೆ ಮಾಮೂಲಿ ನಿಮ್ಮ ಸೊಂಟದ ಸುತ್ತಳತೆನ ಮೆಜರ್ಮೆಂಟ್ ತೊಗೊಂಡು ಅದಕ್ಕೆ ಡಬಲ್ ಆಗುವಷ್ಟು ಬಟ್ಟೆನ ತಗೋಬೇಕು. ಇದಕ್ಕಾದರೆ ಟ್ರಯಾಂಗಲ್ ಶೇಪಲ್ಲಿ 4 ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಕೆಳಗಡೆ 1/2 ಇಂಚು ಡೌನ್ಗೆ ತಗೋಬೇಕು. ನೀವು ಬೋಟ್ ನೆಕ್ಕಲ್ಲಿ ಹೊಲಿಬೇಕು ಅಂದರೆ ಫುಲ್ ಶೋಲ್ಡರಲ್ಲಿ ಹಾಫ್ ಶೋಲ್ಡರ್ ತಗೊಂಡಿರ್ತೀವಿ ನಾವು, ಹಾಗಾಗಿ 1/2 ಇಂಚು ಡೌನಿಗೆ ತೊಗೊಂಡು ಕಟ್ ಮಾಡಬೇಕು. ಅಂದರೆ ಶೋಲ್ಡರ್ ಸೈಡು ನಾವು 1/2 ಇಂಚು ಡೌನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಆರ್ಮೋಲ್ ಶೇಪ್ನ ಕಟ್ ಮಾಡಿ, ಆಮೇಲೆ ಫ್ರಂಟು ಬ್ಯಾಕು ಶೇಪ್ ನಿಮ್ಗೆ ಏನು ಬೇಕೋ ಅದನ್ನು ನೋಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಶೇಪ್ಗಳು ಕರೆಕ್ಟಾಗಿದೆ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಕಟ್ ಮಾಡಿ. ನೋಡಿ, ಈಗ ಫ್ರಂಟನ್ನ ಸಪ್ರೇಟು ತಗೊಂಡು ಆರ್ಮೋಲ್ ಶೇಪು ಮತ್ತು ಫ್ರಂಟು ಡೀಪ್ನ ಕಟ್ ಮಾಡ್ತಾ ಇರೋದು. ಇದು ಆರ್ಮೋಲ್ ಶೇಪ್ ಎಕ್ಸ್ಟ್ರಾ ತೆಗಿತಾ ಇರೋದು. ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಅರ್ಜೆಂಟ್ ಮಾಡ್ಕೋಬೇಡಿ. ಕಟ್ ಮಾಡೋದು ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ, ಸ್ಟಿಚ್ ಆದಮೇಲೆ ಈ ಥರ ಬಂದಿದೆ. ನೀವು ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಕಟ್ ಮಾಡಿದರೆ ಖಂಡಿತ ನಿಮಗೂ ಇದೇ ರೀತಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಪೂರ್ತಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಎಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.